ದೆಹಲಿ ಚುನಾವಣೆಯಲ್ಲಿ ಮತ್ತೆ ಇಂಡಿ ಒಕ್ಕೂಟದಲ್ಲಿ ಬಿರುಕು ಮೂಡಿದೆ. ಯಾರ ಜೊತೆನೂ ಮೈತ್ರಿ ಇಲ್ಲ ಅಂತ ಆಮ್ ಆದ್ಮಿ ಪಕ್ಷ ಹೇಳಿದೆ. ಆಮ್ ಆದ್ಮಿ ಮುಖಂಡ ಅರವಿಂದ್ ಕೇಜ್ರಿವಾಲ್ ಘೋಷಣೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಜೊತೆ ಮೈತ್ರಿ ಹೊಂದಿರುವ ಆಮ್ ಆದ್ಮಿ ಪಾರ್ಟಿ ಮಹಾರಾಷ್ಟ್ರ, ಹರಿಯಾಣ ಸೋಲಿನ ಬೆನ್ನಲ್ಲೇ ಈ ಘೋಷಣೆಯನ್ನ ಮಾಡಿರೋದು. ಲೋಕಸಭೆಯಲ್ಲಿ ಒಟ್ಟಿಗೆ ಸ್ಪರ್ಧೆ ಮಾಡಿದ್ವು ಎಎಪಿ ಮತ್ತು ಕಾಂಗ್ರೆಸ್. ದೆಹಲಿಯ ಎಲ್ಲಾ ಸ್ಥಾನಗಳಲ್ಲೂ ಜಯಬೇರಿ ಬಾರಿಸಿದ್ವು ಬಿಜೆಪಿ. ಪಂಜಾಬ್ನಲ್ಲಿಯೂ ಮೈತ್ರಿ ಇಲ್ಲದೆ ಸ್ಪರ್ಧೆ ಮಾಡಿತ್ತು ಆಮ್ ಆದ್ಮಿ. ಕಾಂಗ್ರೆಸ್ ವಿರುದ್ಧವೇ 2 ಬಾರಿ ಗೆದ್ದಿರುವ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಸೋಲಿಸಿಯೇ ಅಧಿಕಾರಕ್ಕೆ ಅರವಿಂದ್ ಕೇಜ್ರಿವಾಲ್ ಬಂದಿದ್ರು. ಈ ಬಾರಿಯೂ ಗೆದ್ದರೆ ಆಮ್ ಆದ್ಮಿ ದೆಹಲಿಯಲ್ಲಿ ಹ್ಯಾಟ್ರಿಕ್ ಸಾಧಿಸುತ್ತೆ. ಅಧಿಕೃತವಾಗಿ ಏಕಾಂಗಿ ಸ್ಪರ್ಧೆ ಅಂತ ಘೋಷಣೆ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು. ದೆಹಲಿ ವಿಧಾನಸಭೆಯ 70 ಸ್ಥಾನಗಳಲ್ಲಿ ಯಾವುದೇ ಹೊಂದಾಣಿಕೆ ಇಲ್ಲ. ದೆಹಲಿ ವಿಧಾನಸಭೆಯಲ್ಲಿ 62 ಸ್ಥಾನ ಗೆದ್ದು ಎಎಪಿ ಅಧಿಕಾರದಲ್ಲಿದೆ. ಗಮನಿಸ್ತಾ ಇದ್ದೀವಿ, ಎಲ್ಲ ಚುನಾವಣೆಗಳಲ್ಲೂ ಕೂಡ ಇಂಡಿಯಾ ಮೈತ್ರಿಕೂಟ ಎಲ್ಲ ಪಕ್ಷಗಳು ಒಟ್ಟುಗೂಡಿ ಬಿಜೆಪಿಯನ್ನ ಎದುರಿಸುವಂತ ಒಂದು ಪ್ರತಿಜ್ಞೆಯನ್ನ ಮಾಡಿದ್ವು. ಆ ನಿಟ್ಟಿನಲ್ಲೇ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ವು. ಆದ್ರೆ ಅವರು ಅಂದುಕೊಂಡಂತೆ ನಿರೀಕ್ಷೆಗೆ ತಕ್ಕಂತೆ ಬರಲಿಲ್ಲ. ಬಂದರೂ ಕೂಡ ಅಧಿಕಾರದ ಗದ್ದುಗೆಯನ್ನ ಏರೋದಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ಬಿಜೆಪಿ ಮೈತ್ರಿಕೂಟವೇ ಅಧಿಕಾರದ ಗದ್ದುಗೆಯನ್ನ ಹಿಡಿತು. ಇದೆಲ್ಲದರ ನಡುವೆ ಈಗ ಇಂಡಿಯಾ ಒಕ್ಕೂಟದಲ್ಲಿ ಬಿರುಕು ಮೂಡ್ತಾ ಇದೆ. ಹಂತ ಹಂತವಾಗಿ ಒಂದೊಂದೇ ಪಕ್ಷಗಳು ಹೊರಗಡೆ ಬರ್ತಾ ಇರುವುದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬಹಳ ಪ್ರಮುಖವಾಗಿ ದೆಹಲಿ ವಿಚಾರ. ದೆಹಲಿ ಚುನಾವಣೆಯಲ್ಲಿ ಮತ್ತೆ ಇಂಡಿ ಒಕ್ಕೂಟದಲ್ಲಿ ಬಿರುಕು ಬಿಟ್ಟಿರುವುದನ್ನ ಗಮನಿಸ್ತಾ ಇದ್ದೀವಿ. ಆಮ್ ಆದ್ಮಿ ಪಕ್ಷದ ಮುಖಂಡ ಅರವಿಂದ್ ಕೇಜ್ರಿವಾಲ್, ಮಾಜಿ ಮುಖ್ಯಮಂತ್ರಿ, ಇಲ್ಲಿ ಹೇಳಿಕೆಯನ್ನ ಕೊಟ್ಟಿರುವುದು, ಯಾರ ಜೊತೆಯೂ ನಾವು ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿಕೆಯನ್ನ ಕೊಟ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಜೊತೆ ಮೈತ್ರಿಯನ್ನ ಮುರಿದುಕೊಂಡು ಈಗ ಈ ರೀತಿಯಾದಂತಹ ಮಾತುಗಳನ್ನ ಆಡಿದ್ದಾರೆ. ಇನ್ನು ಬಹಳ ಪ್ರಮುಖವಾಗಿದ್ದ ಕಾರಣ ಇಲ್ಲದೆ ಇಲ್ಲ. ಮಹಾರಾಷ್ಟ್ರ ಮತ್ತು ಹರಿಯಾಣ ಚುನಾವಣೆಗಳಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಹೀನಾಯವಾಗಿ ಸೋತ್ ಬಿಡುತ್ತೆ. ಇದರಿಂದ ಇವರ ಬೆನ್ನತ್ತಿದ್ರೆ ಅಥವಾ ಇವರ ಜೊತೆಗೆ ಹೋಗ್ಬಿಟ್ರೆ ನಾವು ಕೂಡ ನೆಲ ಕಚ್ಚೋದು ಗ್ಯಾರಂಟಿ ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನು ಲೋಕಸಭೆಯಲ್ಲಿ ಒಟ್ಟಿಗೆ ಸ್ಪರ್ಧೆ ಮಾಡಿತ್ತು ಎಎಪಿ ಮತ್ತು ಕಾಂಗ್ರೆಸ್. ದೆಹಲಿಯ ಎಲ್ಲಾ ಸ್ಥಾನಗಳನ್ನು ಕೂಡ ಬಿಜೆಪಿ ಗೆದ್ದು ಬಿಗಿತ್ತು. ಇನ್ನು ಪಂಜಾಬ್ನಲ್ಲಿಯೂ ಕೂಡ ಮೈತ್ರಿ ಇಲ್ಲದೆ ಸ್ಪರ್ಧೆ ಮಾಡಿತ್ತು ಆಮ್ ಆದ್ಮಿ ಪಾರ್ಟಿ. ಕಾಂಗ್ರೆಸ್ ವಿರುದ್ಧನೇ 2 ಬಾರಿ ಆಮ್ ಆದ್ಮಿ ಪಕ್ಷ ಗೆದ್ದು ಬಿಗಿದೆ. ಕಾಂಗ್ರೆಸ್ ಸೋಲಿಸಿನೇ ಅಧಿಕಾರಕ್ಕೆ ಬಂದಿದ್ದು ಅರವಿಂದ್ ಕೇಜ್ರಿವಾಲ್ ಅವರು. ಈ ಬಾರಿಯೂ ಗೆದ್ರೆ ಆಮ್ ಆದ್ಮಿ ದೆಹಲಿಯಲ್ಲಿ ಹ್ಯಾಟ್ರಿಕ್ ಸಾಧನೆ ಮಾಡುತ್ತೆ. ಜೊತೆಗೆ ಅಧಿಕೃತವಾಗಿ ಏಕಾಂಗಿ ಸ್ಪರ್ಧೆ ಅಂತ ಹೇಳಿ ಈಗ ಕೇಜ್ರಿವಾಲ್ ಅವರು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇಂಡಿಯಾ ಒಕ್ಕೂಟದಲ್ಲಿ ಒಂದು ದೊಡ್ಡ ಪಕ್ಷ ಹೊರಗಡೆ ಬಂದಂತಾಗಿದೆ ಈಗ. ಇನ್ನು ದೆಹಲಿ ವಿಧಾನಸಭೆಯ 70 ಸ್ಥಾನಗಳಲ್ಲಿ ಯಾವುದೇ ಹೊಂದಾಣಿಕೆ ಇಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ದೆಹಲಿ ವಿಧಾನಸಭೆಯಲ್ಲಿ 62 ಸ್ಥಾನ ಗೆದ್ದು ಈಗ ಅಲ್ಲಿ ಅಧಿಕಾರವನ್ನ ನಡೆಸ್ತಾ ಇರೋದು ಆಮ್ ಆದ್ಮಿ ಪಾರ್ಟಿ. ಹಾಗಾಗಿನೇ ದೆಹಲಿಯ ವಿಧಾನಸಭೆಯ 70 ಸ್ಥಾನಗಳಲ್ಲೂ ಕೂಡ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳೇ ಇರ್ತಾರೆ. ಯಾವುದೇ ರೀತಿಯಾದಂತಹ ಹೊಂದಾಣಿಕೆ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ.